MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಸಮರ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಪ್ರತಿಭಟನೆಗೆ ಜನಸಾಗರ ಆಗಮಿಸ್ತಾ ಇದೆ. ಫ್ರೀಡಂ ಪಾರ್ಕ್ನತ್ತ ಕಾಂಗ್ರೆಸ್ ಕಾರ್ಯಕರ್ತರ ದಂಡೆ ಹರಿದು ಬಂದಿದೆ. ಕಾಂಗ್ರೆಸ್ ಬಾವುಟ ಫ್ಲೆಕ್ಸ್ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಲಗ್ಗೆ ಇಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಟ್ರಾಫಿಕ್ ಜಾಮ್ ಆಗದಂತೆ ಪೊಲೀಸರಿಂದ ಕ್ರಮ. ಫ್ರೀಡಂ ಪಾರ್ಕ್ ಬಳಿ ವಾಹನ ಪಾರ್ಕಿಂಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಇವತ್ತು ಹಲವು ಕಡೆಗಳಲ್ಲಿ ರಸ್ತೆಗಳಲ್ಲಿ ಸಂಚಾರಕ್ಕೂ ಕೂಡ ನಿರ್ಬಂಧ ಇದೆ. ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ರೀಡಂ ಪಾರ್ಕ್ ಬಳಿಯೂ ಕೂಡ ಪಾರ್ಕಿಂಗ್ ಮಾಡೋ ಹಾಗಿಲ್ಲ ಅಂತ ನಿರ್ಬಂಧ ಹೇರಿದ್ದು ಬಂದ ವಾಹನಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಬಿಗಿ ಪೊಲೀಸ್ ಬಂದೋಬಸ್ತ್ ಒಂದು ಕಡೆ, ಟ್ರಾಫಿಕ್ ನಿಯಂತ್ರಣಕ್ಕೆ ಸಕಲ ವ್ಯವಸ್ಥೆಗಳಾಗಿದೆ. ಪ್ರತಿಭಟನೆಗೆ ಅಂತ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಆಗಮನ ಕೂಡ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಪಾರ್ಕಿಂಗ್ಗೆ ಅವಕಾಶವನ್ನು ಕೊಡಲಿಲ್ಲ. ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ HAL ಏರ್ಪೋರ್ಟ್ಗೆ ರಾಹುಲ್ ಖರ್ಗೆ ಬಂದಿಳಿದಿರೋದನ್ನ ಅವರನ್ನ ಬರಮಾಡಿಕೊಳ್ಳಲಾಗಿದೆ. ಮತಗಳ್ಳತನ ವಿರುದ್ಧ ಮಹಾಸಮರಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಬಹಳ ದೊಡ್ಡ ರೀತಿಯಲ್ಲಿ ಸಮರ ಸಾರಿರುವಂತದ್ದು. ಯಾವ ರೀತಿಯಲ್ಲಿ ಪ್ರತಿಭಟನಾ ರ್ಯಾಲಿಗೆ ವೇದಿಕೆ ಸಜ್ಜಾಗಿದೆ? ಜನ ಏನಂತಿದ್ದಾರೆ? ಪ್ರತಿಮಾ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಮತ ಕಳ್ಳತನ ಪ್ರಕರಣ ಅಂತ ಹೇಳಿ ಇವತ್ತೇನು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಆ ಸಮಾವೇಶದಲ್ಲಿ ಏನು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗ್ತಿರುವಂಥದ್ದು. ಈಗಾಗಲೇ ಏನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇರುವಂಥದ್ದು. ಇದು ಫ್ರೀಡಂ ಪಾರ್ಕ್ನ ಹೊರಭಾಗದ ದೃಶ್ಯ. ಮಹಾರಾಣಿ ಕಾಲೇಜ್ ರಸ್ತೆ ಏನಿದೆ ಅಲ್ಲಿರುವಂತಹ ದೃಶ್ಯ ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿರುವಂಥದ್ದು. ಒಂದು ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನ ಆಗಮಿಸ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರತಿಭಟನಾ ಸಮಾವೇಶ ಏನಿದೆ ಅದು ಆರಂಭ ಆಗುವಂಥದ್ದು. ಆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆಯಿಂದ ಕೂಡ ಜನ ಬಂದಿರುವಂಥದ್ದು. ಅದ್ರ ಜೊತೆಗೆ ಏನು ಮಿನಿ ಬಸ್ಗಳಾಗಿರ್ಬೋದು, ಕಾರು ಸೇರಿದಂತೆ ಬಸ್ಗಳ ಮೂಲಕವಾಗಿ ಜನ ಕೂಡ ಆಗಮಿಸ್ತಾ ಇರುವಂಥದ್ದು. ಅಂದರೆ ಅವರನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಯಾಕೆಂತಂದರೆ ಇದು ಹೇಳಿಕೇಳಿ ಮುಖ್ಯ ರಸ್ತೆ ಆಗಿರುವಂಥ ಕಾರಣದಿಂದಾಗಿ ಸಾಕಷ್ಟು ಬೇರೆ ಬೇರೆ ಕಡೆಗೆ ಹೋಗುವಂಥ ವಾಹನಗಳು ಇದೇ ಮಾರ್ಗವಾಗಿ ಚಲಿಸುತ್ತೆ. ಆದರೆ ಇದುವರೆಗೂ ಕೂಡ ಇಲ್ಲಿರುವಂತಹ ಒಂದು ರೋಡನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಯಾಕಂತಂದರೆ ಇನ್ನೂ ಕೂಡ ಸಮಾವೇಶಕ್ಕೆ ಬರ್ತಾ ಇರುವಂತಹ ಜನರು ಬರ್ತಾ ಇದ್ದಾರೆ. ಅವರನ್ನು ಫ್ರೀಡಂ ಪಾರ್ಕ್ನಿಂದ ಮುಂದೆ ಬಿಟ್ಟು ಅದಾದ ನಂತರದಲ್ಲಿ ಗಾಡಿಯನ್ನು ಬೇರೆ ಕಡೆಗೆ ಪಾರ್ಕ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಪೊಲೀಸರು ಮಾಡಿಕೊಟ್ಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬೃಹತ್ ಆದಂಥ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. BJP ವಿರುದ್ಧವಾಗಿ ಕಾಂಗ್ರೆಸ್ನ ನಾಯಕರು ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ. ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರ್ತಿರುವಂಥ ಕಾರಣದಿಂದಾಗಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಹೆಚ್ಚಿನದಾಗಿ ಜನ ಕೂಡ ನೆರೆದಿರುವಂಥದ್ದು. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಅದೆಲ್ಲವನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕ್ರಮವನ್ನು ಕೈಗೊಂಡಿರುವಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಪ್ರತಿಭಟನೆಯ ಬಳಿಕ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ದೂರನ್ನ ಸಲ್ಲಿಸಲಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ತೆರಳಲಿದ್ದಾರೆ ರಾಹುಲ್. ದೂರು ಸಲ್ಲಿಕೆಯ ವೇಳೆ ಘೋಷಣಾ ಪತ್ರಕ್ಕೆ ಸಹಿ ಹಾಕ್ತಾರಾ? ಇದು ಈಗ ಕುತೂಹಲವನ್ನ ಮೂಡಿಸಿರುವಂತಹದ್ದು. ರಾಹುಲ್ ಘೋಷಣಾ ಪತ್ರಕ್ಕೆ ಸಹಿ ಹಾಕ್ತಾರಾ ಇಲ್ವಾ ಎನ್ನುವುದೇ ಈಗಿರುವಂತಹ ಕುತೂಹಲ. ಡಿಕ್ಲರೇಷನ್ಗೆ ಸಹಿ ಹಾಕಿದ್ರೆ ಮುಂದೆ ಕಾನೂನಾತ್ಮಕ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಆದರೆ ಈಗಾಗಲೇ ಚುನಾವಣಾ ಆಯೋಗ ಸಹಿ ಹಾಕುವಂತೆ ತಾಕೀತು ಮಾಡಿದೆ. ಆರೋಪ ಮಾಡಿದ ಮೇಲೆ ದೂರು ಕೊಡ್ತೀರಾ ಅಂತಂದ್ರೆ ಡಿಕ್ಲರೇಷನ್ಗೆ ಸಹಿ ಹಾಕಬೇಕು ಅನ್ನೋದು ಚುನಾವಣಾ ಆಯೋಗದ ಆಗ್ರಹ. ಡಿಕ್ಲರೇಷನ್ ಮಾದರಿ ಈಗಾಗಲೇ ರಾಹುಲ್ ಗಾಂಧಿಯವರಿಗೆ ರವಾನೆ ಕೂಡ ಆಗಿದೆ. ರಾಜ್ಯ ಚುನಾವಣಾ ಆಯೋಗದಿಂದ ರಾಹುಲ್ ಗಾಂಧಿಯವರಿಗೆ ಈ ಡಿಕ್ಲರೇಷನ್ ಮಾದರಿ ರವಾನೆಯಾಗಿತ್ತು. ಮತಗಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ರಾಹುಲ್. ಅದಕ್ಕೆ ಅವರು ಡಿಕ್ಲರೇಷನ್ ಅನ್ನು ಸಲ್ಲಿಸಬೇಕಾಗತ್ತೆ. ನಂತರ ಕಾನೂನಾತ್ಮಕವಾದಂತಹ ರಿಪರ್ಕಷನ್ಸ್ ಅನ್ನ ಕೂಡ ಎದುರಿಸಬೇಕಾಗತ್ತೆ.
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.